ಗೌರಿಬಿದನೂರು ನಗರದ ಪಿಎಲ್ಡಿ ಬ್ಯಾಂಕ್ ಕಚೇರಿ ಆವರಣದಲ್ಲಿ ನಿರ್ದೇಶಕಿ ಜ್ಞಾನೇಶ್ವರಿ ಅರುಣ್ಕುಮಾರ್ ತಮ್ಮ ಹೊಸೂರು ಕ್ಷೇತ್ರದ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ರೈತರ ಮಕ್ಕಳಿಗೆ ಸಹಾಯಧನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಜ್ಞಾನಿ ಕೆಪಿಜೆ ರೆಡ್ಡಿ, ಇಂದಿನ ವಿದ್ಯಾರ್ಥಿಗಳೇ ನಾಳಿನ ದೇಶದ ಭವಿಷ್ಯವಾಗಿದ್ದು, ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿ ಹೊಸ ಆವಿಷ್ಕರಣೆಗಳನ್ನು ಮಾಡುವ ಮೂಲಕ ರಾಷ್ಟ್ರದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು. ಶಿಕ್ಷಣದ ಜೊತೆಗೆ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜಮುಖಿ ಚಿಂತನೆ ಬೆಳೆಸಿಕೊಳ್ಳಬೇಕು. ವೈಫಲ್ಯಗಳನ್ನು ಹೆದರದೆ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದರೆ ಯಶಸ್ಸು ಖಂಡಿತ ಸಿಗುತ್ತದೆ ಎಂದರು. ಇಂಜಿನಿಯರ್ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಇವೆಲ್ಲ ಬೇಡ. ಯೋಚನೆ ದೊಡ್ಡದು ಮಾಡಿ, ಒಂದು ವಿಷನ್ ಅಂತ ನೀವೀಗ ಹಿಮಾಲಯ ನೋಡಬೇಕು ಅಂದರೆ ಅಲ್ಲಿಗೆ ಹೋಗೋದು. ಇವಾಗ ನಂದಿ ಕಟ್ಟಬೇಕು ಅಂದರೆ ಹಿಮಾಲಯ ಮೇಲ್ಗುರಿ ಇರಬೇಕು, ದೊಡ್ಡದು ನೋಡೋದು. ಈ ವಿಷನ್ ಇದ್ರೇ ಮನುಷ್ಯ ಮಂದಿಗೆ ಹೋಗೋದು. ನೀವು ವಿಜಯನಗರ ಕತೆ ಕೇಳಿದ್ದೀರಲ್ವ, ಅಕ್ಕ ಬುಕ್ರು ಇಬ್ಬರು ಬಂದಿದ್ದು ಒಂದೊಂದು ಬ್ಯಾಗ್ ತಗಲಾಕೊಂಡು ಬಂದ್ರಲ್ವ. ಅವ್ರ ಹತ್ರ ದುಡ್ಡಿಲ್ಲ, ಏನೂ ಇಲ್ಲ. ಅವ್ರು ಕಟ್ಟಿದ ರಾಜ್ಯ ಅಂತ ಅದು ಪ್ರಪಂಚದಲ್ಲಿ ಅತಿ ದೊಡ್ಡ ರಿಚೆಸ್ಟ್ ಒಂದು ಎಂಪೈರ್ ಕಟ್ಟೋದು. ಸೊ ನಾನು ಹೇಳೋದಿಷ್ಟೇ, ಮನುಷ್ಯನ ಕೆಪ್ಯಾಸಿಟಿಗೆ ಲಿಮಿಟ್ ಇಲ್ಲ. ಇದು ನಾನು ಸುಮ್ಮನೆ ಪಾಠ ಮಾಡಿ ಹೇಳ್ತಾ ಇಲ್ಲ, ನಾನು ಮಾಡೋ ಕೆಲಸಗಳು ಹೇಳ್ತಾ ಇದ್ದೀನಿ. ಎಲ್ಲಿ ನಮಗೆ ಈ ಕಲ್ತಿದ್ದೇವೆ ಕಷ್ಟ ನಮಗೆ. ನಾನು ಇಲ್ಲಿ 7ನೇ ಕ್ಲಾಸಿಗೆ ಬಂದಾಗ ನನಗೆ ಸರಿಯಾಗಿ ಕನ್ನಡ ಬರೆದು ಎಷ್ಟು ಆಳಿಸ್ತಿದ್ರು ವೇಸ್ಟ್ಗಳ ಬರೆಯೋದು ಎಲ್ಲನೂ, ಸ್ಟೂಡೆಂಟ್ಸ್ ಎಲ್ಲನೂ ಅಷ್ಟು ಕೆಳಮಟ್ಟದಿಂದ ಬಂದಿರೋದು. ಇವತ್ತು ನಂದು ಒಂದು ಪ್ರಾಜೆಕ್ಟ್ ಇದೆ, ಅದರಲ್ಲಿ ನಿಮಗೆ ಅಂದಾಜು ಬರಬೇಕು ಅಂದರೆ ನಮ್ಮ ದೇಶದ GDP ಅಂತಿದೆಯಲ್ವ, ಅದು ಟೋಟ್ಲಿ $3 ಬಿಲಿಯನ್ ಅಲ್ವೇನ್ರಿ ನಮ್ದೆಲ್ಲರೂ. ಅಂದರೆ ಅದು ಲೆಕ್ಕಕ್ಕೆ 3.5 ಲಕ್ಷ ಕೋಟಿ. ನಮ್ಮದು ಒಂದೇ ಪ್ರಾಜೆಕ್ಟ್, ನಾನು ಅದರಲ್ಲೇ ಪ್ರೆಸಿಡೆಂಟ್ ಆಗಿ ಆಫರ್ ಕೊಟ್ಟಿದ್ದಾರೆ. ಒಂದೇ ಪ್ರಾಜೆಕ್ಟ್ ನಮ್ಮ ಬಡ್ಜೆಟ್ಟು $3 ಟ್ರಿಲಿಯನ್. ಇಮ್ಯಾಜಿನ್ ಅದನ್ನು ನೀವು. $3 ಟ್ರಿಲಿಯನ್ ಇನ್ ದಿ ಫಾರ್ಮ್ ಆಫ್ ಬಾಂಡ್ಸ್ ನನ್ನ ಕೈಯಲ್ಲಿ ಹಿಡ್ಕೊಂಡಾಗ ಅನ್ನೋದು ಕುಬೇರ್ನ ಹತ್ರನೂ ಇಂಥ ದುಡ್ಡಿಲ್ಲ. ಇದು ಇಷ್ಟೆಲ್ಲ ಮಾಡೋದಕ್ಕೆ ಒಂದೇ ಕಾರಣ, ಬುದ್ಧಿವಂತನ. ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕಿ ಜ್ಞಾನೇಶ್ವರಿ ಅರುಣ್ಕುಮಾರ್ ಮಾತನಾಡಿ, ಪ್ರತಿಭೆ ಎಂಬುದು ವಿದ್ಯಾರ್ಥಿಗಳ ಯಶಸ್ಸಿನ ಅಡಿಪಾಯವಾಗಿದೆ. ವಿದ್ಯಾರ್ಥಿಗಳು ತಮ್ಮ ಶ್ರಮ, ಪರಿಶ್ರಮ ಮತ್ತು ಸಾಧನೆಯ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಪ್ರಶಸ್ತಿ ಎನ್ನುವುದು ಅಂತಿಮ ಗುರಿಯಲ್ಲ, ಅದು ಇನ್ನಷ್ಟು ಸಾಧನೆ ಮಾಡಲು ಪ್ರೇರಣೆ ನೀಡುವ ಮೆಟ್ಟಿಲಾಗಿದೆ. ವಿದ್ಯಾರ್ಥಿಗಳು ದೊಡ್ಡ ಕನಸುಗಳನ್ನು ಕಾಣಬೇಕು ಹಾಗೂ ಆ ಕನಸುಗಳನ್ನು ನನಸಾಗಿಸಲು ದೃಢ ಸಂಕಲ್ಪದೊಂದಿಗೆ ಮುಂದುವರಿಯಬೇಕು ಎಂದು ಅವರು ನನ್ನ ಕ್ಷೇತ್ರದ ರೈತರ ಮಕ್ಕಳಿಗೆ ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸುವ ಸಲುವಾಗಿ ಈ ಪುರಸ್ಕಾರ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.